ಜಲ ಸೋಸಿ ನೀರ್ ತರ್ಬೇಕಂತ, ಕುಲ ಸೋಸಿ ಕನ್ನೆ ತರ್ಬೇಕಂತ ಹಂಗ ಮಾಡ್ಯಾರ. ಹಿರಿಯರು ಯಾವ್ದ ಮಾಡಿದ್ರು ನೋಡಕಿನ್ನ. ಅಲ್ಲ ಈಕಿ ಯಾವ್ದಕ್ ಹೊಂದತಾಳಿಕಿ ನನ್ನ ಮನೆಗೆ? ಬಂದು ಮದುವೆ ಒಲ್ಲೆ ಅಂತ ಹೇಳ್ಬಿಟ್ಲಲ್ಲ. ಬೇಡ, ನನ್ನ ಮಗಗ ಅದ ಮುಹೂರ್ತಾಗ ಏನ ನೋಡ್ತೀರ ಎಂತ ಕನ್ನೆ ತರ್ತೇನೆ ಅಂತೇಳಿ ನೋಡ್ತಿರ್ಲಿಕ್ಕೆ. ಅಕ್ಕಿನ್ನೋ ಲಗ್ನ ಕರ್ದ ಲಗ್ನ ಮುಗಿಸ್ತಾನೆ ನೋಡ್ತೀರಿ. ನನ್ನ ಮಗಗೆ ಏನು ಕನ್ನೆ ಸಿಗಾಕೇನ ಇದು ಅಂತ ಮಾಡ್ಯಾಳನಕ್ಕೆ. ನನ್ನ ಗಂಡನ ಮರ್ಯಾದೆ ಹೋಗಕ್ಕೆ ನಾ ಬಿಡುದಿಲ್ಲ ಆಗಿದ್ದಾಗಲಿ. ಕರೆಕ್ಟ್ ಹೇಳಿದೇವ ನೀನು. ಮದುವೆ ಮಾಡೋಣ ನಮ್ಮ ತಮ್ಮನ ಮದುವೆ ಆಗಕ್ಕೇನ್ ಬೇ. ಕಾಲೇಜ್ನಾಗ ಎಷ್ಟು ಜನ ಲೈನ್ ಹೊಡಿತಿದ್ರು ಗೊತ್ತಿನ. ಅವನು ಎಲ್ಲಾರನ್ನು ಬಿಟ್ಟು ಇಕ್ಕಿನ ಇಷ್ಟಪಟ್ರೆ ಇಕ್ಕಿಗೆ ಇಷ್ಟು ಸೊಕ್ಕಿಕ್ಕಿಗೆ. ಛೇ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ ನಂಗೆ ಇದಾಗಕತ್ತೈತಿ. ಅವರಪ್ಪನ ಮರ್ಯಾದೆ ಆದ್ರೆ ಮರ್ಯಾದೆ, ಅವರಪ್ಪನ ಬಗ್ಗೆ ಯೋಚನೆ ಐತಿ. ನಮ್ಮಪ್ಪನ ಮರ್ಯಾದೆ ಅಲ್ಲ. ಏನಾರ ಯಾಕಾಗ್ಲಿ ಅಂತ ಹೆಂಗ್ ಹೋದ್ ನೋಡ ಮದ್ವೆ ಅಲ್ಲ ಅಂತೇಳಿ. ಖರೇನ ನಿಜವಾಗ್ಲೂ ಭಾಳ ಬೇಜಾರಾಗ್ತೈತಿ ನನಗೆ. ಯವ್ವ, ನೀ ಅಂದಂಗ ಬೇರೆ ಹುಡುಗಿನ ತಂದು ಮದುವೆ ಮಾಡೋಣ. ಏನಾತಪ್ಪ, ಏನ ಭಾಳ ಜೋರ್ ಮಾತುಕತೆ ನಡೆದತ್ತಲ್ಲ. ಏನಪ್ಪ ಅರವಿಂದ, ಇನ್ನು ಏನಾರ ಆಕಿ ನಮ್ಮ ಮಕ್ಕಕ್ಕೆ ಮಂಗಳಾರತಿ ಮಾಡೋದು ಉಳ್ದತನ? ನೀ ಇಷ್ಟಪಟ್ಟಂಗ ಆಕಿನ ನೋಡಿದ್ವಿ, ನನಗೂ ಇಷ್ಟ ಆಗಿದ್ಲ. ತಂದ ಲಗ್ನ ಮುಹೂರ್ತ ಫಿಕ್ಸ್ ಮಾಡಿದ್ವಿ, ಊರಿಗೆಲ್ಲ ಕಾರ್ಡ್ ಹಂಚಿದ್ವಿ, ಎಲ್ಲ ಮುಗಿತು. ಇನ್ನು ಲಗ್ನ ಮಾಡ್ಬೇಕನ್ನೋ ಹೊತ್ತಿಗೆ ಬಂದಕ್ಕೆ ಮಕ್ಕಕ್ಕೆ ಆಕರ್ಷ ಹೋಗುದು. ಮಕ್ಕಕ್ಕೆ ಮಂಗಳಾರತಿ ಎತ್ತಿ ಮಂಗಳಾರ ಜಕ ಮಾಡಿಸಿ ಏನು ಹೇಳಾತಕ್ಕೆ ಮದ್ವೆ ಅಲ್ಲೇ ನಿಮ್ಮ ಮಸಡಿಗೆ ಬ್ಯಾರೆ ತಂದು ಕಟ್ಕೋರಿ, ನನಗಾಗುದಿಲ್ಲ, ನಮ್ಮ ಅಪ್ಪ ನಮ್ಮವನ ಮುಖ್ಯ ಅಂತ ಹೋಗಿನೂ ಆತ. ಈಗಾರ ನಮ್ಮ ಮಾತಿಗೆ ಮರ್ಯಾದೆ ಕೊಡ್ತೀಯನ? ನಾವು ತೋರಿಸ್ತೇಂತ ಹುಡುಗಿನ ಲಗ್ನ ಹಾಕಿ ಏನ್ ಇನ್ನೂ ಏನಾರ ನಮ್ಮನ್ನ ಕೆರ್ಕೆರ್ಲೆ ಹೊಡ್ಸೋದೈತೆ ನೀನು? ಈಗ ನೋಡ, ಆಕಿಗೆ ಅವ್ರ ಅಪ್ಪನ ಮರ್ಯಾದೆ, ಅವ್ರ ಕುಟುಂಬದ ಮರ್ಯಾದೆ, ಮರ್ಯಾದೆ ಬಿಡು ಹಾಳಾಗಿ ಹೋಗ್ಲಿ, ನೋಡ್ಕೋಬೇಕಂತ ಹೋದ್ಲಿಲ್ಲ ಅವರ ಮುಖ್ಯ ಅಂತೇಳಿ. ಹಂಗ ನಿನಗೂ ನಾವು ಮುಖ್ಯ ಅನ್ನೋದಿದ್ರೆ ನಾವು ತಂದಂತ ಹುಡುಗಿ ಲಗ್ನ ಹಾಕಿಯಾ? ಬಂದರಿಗೆ ಹೇಳಿದ್ರಾತ ಈಕಿನ ಪಾರ್ವತಿ ಅಂತೇಳಿ. ಮತ್ತೇನ್ ಮಾಡೋದು? ಏನೋ ಅದಕ್ಕೆ ಹೈದರಾಬಾದ್ ಅದಂಗೆ ಕಾಣ್ತತಿ. ಏನದು ಬೇರೆ ಕನ್ನೆ ಮರ್ಯಾದಿ, ಅಪ್ಪ ಮುಖ್ಯ ಅವು ಮುಖ್ಯ, ಕೆರ್ಕೆರ್ಲೆ ಹೊಡಿದು ಏನಿದು? ಅಂಟಿಯರ್ ಬರ್ರಿ, ಅಂಟಿಯರ್ ಕುಂದ್ರ ಬರ್ರಿ. ಏನಾತ್ಲ ಶ್ರೀಕಾಂತ, ಮಾತಾಡುವಳ್ಳಲ್ಲ, ಏನಾತು? ಏನ್ ಮಾತಾಡ್ತಾರ ಬಿಡ್ರಿ ಅಂಟಿಯರ, ನಮ್ದ ಎಲ್ಲ ಕರ್ಮ. ನೀವು ಅವಾಗ ಅಂತಿದ್ರಿ ಇಂಥವ್ರ ಮನೆ ಸಂಬಂಧ ಬೆಳೆಸಬಾರ್ದಂತೇಳಿ. ನನಗೆ ಬುದ್ಧಿ ಬರಲಿಲ್ಲ. ನಾನೇನ ಮಗನ ಮೇಲಿನ ವ್ಯಾಮೋಹ ಪ್ರೀತಿ ನೀವು ಹೇಳಿದ್ದೆಲ್ಲ ತಪ್ಪಾಗಿ ಕಾಣ್ತಿತ್ತು. ಹೋಗಿ ಆ ಪಾರ್ವತಿ ನನ್ನ ಮಗಕ್ಕೆ ತಗೊಳಕ್ಕೆ ನಾ ಒಪ್ಕೊಂಡೆ. ಬಂದ್ ಮಂಗಳಾರ ಮಕ್ಕಕ್ಕೆ ಜಕ ಮಾಡಿಸಿ ಹೋದ್ಲಿಗ ಮಕ್ಕಕ್ಕೆ ಹೋಗುದು. ಏನಾತ? ಅತ್ತಿ ಪಾರ್ವತಿಗೆ ಸೊಸಿ ಪಾರ್ವತಿ ಉಗುಳಿ ಹೋದ್ಲಾ ಮಕ್ಕಕ್ಕ? ಅಂಟಿಯರ, ಇನ್ನೆಮ್ಮಕ್ಕಿನ ನನ್ನ ಸೊಸಿ ಅಂತ ಮಾತ್ರ ಅನ್ನಕ್ ಹೋಗ್ಬೇಡ್ರಿ. ಯಾಕ? ಏನು ಅಪ್ಕೊಂಡು ಉಪ್ಪ ಕೊಡ್ತಿದ್ದಲ್ಲ ಒಂದತಿ, ನನ್ನ ಸೊಸಿ ಬಂಗಾರ, ನನ್ನ ಸೊಸಿ ಹವಳ ಮುತ್ತು ವಜ್ರ ವೈಡೂರ್ಯ ಅಂತೇಳಿ. ಹೊಕ್ಕಾಡೋದೇನು, ಸಂಕ್ರಮಣ ಕೈಲಿ ಬರ್ಲಾರ್ದ ಸುಳ್ಳು ಹೇಳಿ ಅಲ್ಲಿ ಹೋಗುದೇನು, ಹೊಲ್ದಾಕ್ ಕುಂತು ಉಣ್ಣುದೇನು. ಈಗೇನು ಸೊಸಿನ ಅನ್ಬೇಡ ಅಂತೀಯಲ್ಲ, ಮತ್ತಿನ್ನೇನು ಅನ್ಬೇಕಕ್ಕಿನ್ನ? ಅಲ್ಲ, ಅವ್ರಪ್ಪ ಏನೋ ನಾಟಕ ತಕ್ಕೊಂಡ್ ದವಾಖಾನೆ ಬಿದ್ದಾನಂತ, ಏನು ರೊಕ್ಕ ಪಕ್ಕ ಈಡೆ ಕೇಳಿಲ್ಲ ಮತ್ತೆ ಏನಾರ ಹೇಳಿ ಹೋದ್ಲ? ಅಲ್ಲ, ರೊಕ್ಕ ಕೇಳೋದೇನೈತಿ, ಮದ್ವಿನೇ ಬೇಡ ಅಂತ ಹೇಳಿ ಹೋದ್ಲು. ಮದ್ವಿ ಬೇಡಲ್ಲ? ಏನಾತಂದ್ರ ಇಷ್ಟೆಲ್ಲ ಆತ ನೋಡವ. ಅದನ್ನ ಎಬ್ರೇಸಿ ಮಕ್ಕದನ್ನ ಅದಕ್ಕೆ ಅನ್ನೋದು. ಮತ್ತೆ ಹಿರಿಯರು ಅದೇನಂತಾರಲ್ಲ, ಕರದ ಹೆಣ್ಣು ಕೊಟ್ರೆ ಹಳ್ಯಾಗ ಮಲ್ರೋಗ ಅಂತ. ದಾನಕ್ಕೆ ಕೊಟ್ಟಿದ್ದು ಎತ್ತಿನ ಹಲ್ಲು ನೋಡಕ್ಕಿಕ್ಕಿ ಮಂಗ್ಯನ ಕೈಯ ಮಾಣಿಕೆ ಕೊಡಬಾರ್ದ, ಮುಷ್ಟಿ ನೋಡಿ ಮುಕ್ಕಳಾಗ ಇಟ್ಕೊಳ್ಳೋದು. ಅವೇನು ಮತ್ತೇನು ವಾಪರ್ಸಕ್ಕೆ ಬರ್ತದಂತ ಮಾಡಿ ಏನವಕ್ಕ? ಇಲ್ಲಿ ಕೆಡ್ಸ್ಕೊಬೇಡ್ಲಿ ಪಾರ್ವತಿ, ಏನೋ ಬ್ಯಾರಿಕೆಲ್ಲ ಬೇಕಾದಂತ ಹೆಣ್ಣು ಸಿಗ್ತಾವ. ಏನವ ಗೆಳತಿ ಅಂತೇಳಿ ಗೆಳತಿ ತಗೊಂಬಂದ್ ಮನ್ಯಾಗ ಕುಂದರ್ಸ್ಕೊಂಡಿದ್ಯಲ್ಲ, ತಮ್ಗ ಲಗ್ನ ಮಾಡಕತ್ತಿದ್ದಿ ನೋಡಿ. ಗೆಳತಿ ಹಂಗ ಅದೇನೋ ಒಳ್ಳೆಕ್ ಅಂದ್ರೆ ಒಳಕಲ್ನಾಗ ಹುಚ್ಚಿ ಹೋದ್ರಂತ, ಹಂಗಾತಲ್ಲ ಈಗ ಬಾಳೆ. ಅತ್ತಿ, ನನ್ನ ಫ್ರೆಂಡ್ ಹಿಂಗೆ ಮಾಡ್ತಾಳಂತ ನಾನು ಅನ್ಕೊಂಡಿದ್ದಿಲ್ಲತ್ತಿ. ಅಷ್ಟು ಹೇಳ್ತಾ ಇದೀನಿ, ನನ್ನ ಮಾತು ಕೇಳಿಲ್ಲಕ್ಕೆ. ನೀವೆಲ್ಲರೂ ಸುಮ್ಮನಿರ್ತೀರ? ಶ್ರೀಕಾಂತ, ನೀ ಸುಮ್ಮನಿರ ನೀನು. ಅದ ಮುಹೂರ್ತಾಗ ಹಂಗಾಗ ಕೈ ತೊಳ್ಕೊಂಡ್ ಮುಟ್ಬೇಕು, ಅಂತಸ್ತಿಗೆ ಸರಿ ಹೋಗ್ಬೇಕಂತ ಕರ್ಪೂರ ಗೊಂಬಿ ಅಂತ ಕನ್ಯಾ ಹುಡುಕಿನ ನಾನು. ಏನು ನನ್ನ ಮಗಗ ತಗೋಬೇಕಂದೆ, ಅದೊಂದು ತೊಡಸ್ಕೊಂಡು ಕುಂತೇವಲ್ಲ, ಅದೊಂದು ಬಂದು ಜೋಡ ಆತ, ಮತ್ತೆ ಹೊಡೆದನು ಆತೀಗ, ಅದನ್ನ ಬಿಟ್ಟಾಕಿ ಆತ. ಹಂಗಾಗಿ ಇವಂಗಾರ ಮದಿ ಮಾಡೋಣಕಿನ ಹಂಗಾರ್ದಂಗದಾಳ ಮೂರಾಗ ಐತು ಕನ್ಯೆ. ಅದ ಮುಹೂರ್ತಾಗ ಮದಿ ಮಾಡೋಣ. ಬೇಡಕ್ಕ, ನಮಗ ಪಾರ್ವತಿನ ಇರ್ಲಿ. ಅಯ್ಯೋಯ್ಯೋ, ನಿಮಗೇನಾತ್ರಿ? ಅಲ್ಲ, ಆಕಿ ಮಾತಾಡಿದ್ದನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನೀವು. ಆಕಿನ ಬೇಕಂತೀರಲ್ಲ, ಸುಮ್ಮನಿರಿ ನೀವು. ಓ, ಏನಾಗೋದಿಲ್ಲ, ಸುಮ್ಮನಿರಿ. ಆಕಿ ಇಲ್ಲಂದ್ರೆ ಆಕಿ ಯಾಪನಂತ ಸಿಗ್ತಾರ. ಹೌದೌದ, ಲಗ್ನ ಪತ್ರಿಕೆ ಹಂಚಾಗೈತಂತಿ, ನಿನ್ ಮರ್ಯಾದೆ ಏನಾಗಕ್ಕಿಲ್ಲಲ್ಲ ಅಂದ್ರೆ ನೀವು ಹೋಗಿ ಕಾಲು ಹಿಡಿಬೇಕಂತ ಮಾಡಿಯಾ? ಬೇಡಲ್ಲ, ಅಂತ ಕೆಲಸ ಮಾಡಬೇಡ ಶ್ರೀಕಾಂತ. ಏನ ನಿನಗೇನು ಕಡಿಮೆ ಆಗೈತೆ? ನನ್ನ ತಮ್ಮ ರಾಜ ಕಾಲ್ ಬಿಡ್ತಿ ಎಲ್ಲಾಕಿನ. ಅಯ್ಯೋ, ಯಾ ಪುಟ್ಕೋಶಿ ಹೆಣ್ಣಿಂದ ಸುಮ್ಮನಿರ ನೀನು. ಅಂತ ಕೆಲಂದ್ರೆ ಆಕಿನ ಅಂತ ಅಪ್ಪನ ಅಂತ ಸಿಗ್ತಾಳ. ಅದ್ಯಾದಕ್ಕೆ ಸರಿ ಹೊಂದಿತ್ತ? ನಮ್ದಕ್ಕೆ ಸಂಬಂಧ ಎಲ್ಲ ಸಾಟಿ ಅಲ್ಲ, ಸುಮ್ಕುರು ನೀನು. ಹೇಳ್ತೀನ ನನ್ನ ಪರವಾಗಿ ಮಾತಾಡಕತ್ತಾಳ, ನಿನಗೇನು ಬಂದತಿ? ಇವತ್ತು ನಾನು ವಿರುದ್ಧವಾಗಿ ಮಾತಾಡಕತ್ತೀಯಲ್ಲ. ನೋಡೋ ಶ್ರೀಕಾಂತ, ಹೇಳ್ತಾನೆ, ನೀ ಏನು ನಾನು ಒಡ್ಬಿಡ್ತೇವೆ, ಏನು ಶತ್ರು ಅದಿಲ್ಲ. ಈ ಸಲಾರ ನೀ ನನ್ನ ಮಾತು ಕೇಳಕಬೇಕು. ಏನ ಆ ಸಲ ಬೇಡ ಅಂದ್ರೆ ಹುಡುಗಿನ ತಗೊಂಡು ಕುಂತಿ. ಅವನ ಮದುವೆಯಾಗು ಆ ಆದಿತ್ಯ ಬೇಡ ಅಂದ್ರು, ಅದೇನ ಪ್ರೀತಿ ಮಾಡ್ಯಾಳಲ್ಲ ಆಳಿ ಲೊಟ್ಟಿ ಬಸ್ಕೆ ಅಂತೇಳಿ ಆ ಹುಡುಗನ್ ತಗೊಂಡು ಕುಂತಿ. ಈಗಾರ ಇದು ಕ್ಯಾನ್ಸಲ್ ಆಗೈತಿಲ್ಲ? ಏನ ಕ್ಯಾನ್ಸಲ್ ಪೂರ ಎಲ್ಲ ಟೋಟಲ್ ಬಂದ್ ಕರೋಯ. ಇನ್ನೊಂದು ಹುಡುಗಿ ತರೋದು, ಲಗ್ನ ಮಾಡೋದು.
ಅಕ್ಕ ಸ್ವಲ್ಪ ನಿನಗೆ ಪಾರ್ವತಿ ಕಂಡ್ರೆ ಆಗಿ ಬರಲ್ಲ ಅಂತ ನನಗೆ ಗೊತ್ತು, ಅವ್ರ ಮನೆಯವ್ರು ಕಂಡ್ರು ಆಗಿ ಬರಲ್ಲ ಅಂತ ನನಗೆ ಗೊತ್ತು. ಏನ ಇವತ್ತು ನನ್ನ ಹೆಂಡತಿ ನಿನ್ನ ಪರವಾಗಿ ಮಾತಾಡಾಳ ಅಂತ ನಿನಗೆ ಬಹಳ ಖುಷಿ ಆಗತ್ತಂತೂ ನನಗೆ ಗೊತ್ತು. ಇನ್ನೊಂದು ಹಲ್ಕಟ್ ಬಾಡೆ, ಇದ ಅಪರೂಪಕ್ಕೆ ಪಾರ್ವತಿ ನನ್ನ ಪರವಾಗಿ ಮಾತಾಡಕತ್ತಾಳ. ಇದ ಚಾನ್ಸ್ ಅಂತೇಳಿ ನಾನು ಗಡಗಡ ಈ ದರಿದ್ರ ಸಂಬಂಧ ತಪ್ಪಿಸಿ ಚಲೋದು ಯಾವ್ದಾರು ಹಣವಂತರ ತಂದು ಕಟ್ಟಬೇಕಂತ ನಾ ಅದನಿ. ಈ ಬಾಡೆ ತಕೊಂಡು ನಿಂತ ನೋಡು, ಅದೇ ಪಾರ್ವತಿನೇ ಬೇಕಂತ. ಅಯ್ಯೋ ಏನು ಮಾಡೋದು, ಹೆಂಗಾರ ಮಾಡಿ ಮದುವೆ ಮೂರ ಬಟ್ಟಿ ಮಾಡ್ಬೇಕು. ಕುಲಿಗೇಡ್ ಹೈದರಾಬಾದ್ ಮಾಡ್ಬೇಕಿದಂತ ಅದಗೆಟ್ಟು ಏನು ಮಾಡೋದಪ್ಪ. ಅಕ್ಕ ಸ್ವಲ್ಪ ಸಮಾಧಾನ ಯೋಚನೆ ಮಾಡು. ಖಾಲಿ ಕುಂತಿ ಸಮಾಧಾನ ಯೋಚನೆ ಮಾಡಿ ಬೆಳತಾನ. ನಾ ಹೇಳೋದು ಕೇಳ್ರಿ, ಆ ಹುಡುಗಿ ಬೇಡ ಅಷ್ಟೇ. ಹೌದು ಡ್ಯಾಡಿ, ಬೇಡಪ್ಪ, ಆಕಿ ಬೇಡ ಅಷ್ಟೇ. ನಾನು ಆಕಿ ಫ್ರೆಂಡ್, ಎಷ್ಟು ವರ್ಷದಿಂದ ಫ್ರೆಂಡ್ ಅದೇವಿ. ನನ್ನ ಮಾತು ಕೇಳಿಲ್ಲಪ್ಪ ಆಕಿ. ಆಕಿಗೆ ಅಷ್ಟ ಅವ್ರ ಅಪ್ಪ ಮುಖ್ಯ ಆಗ್ಯಾನ. ಪಾರ್ವತಿ ಒಂದ್ ನಿಮಿಷ ತಡಿ, ನಿನ್ ಕೂಟ ಆಮೇಲೆ ಮಾತಾಡ್ತೇನೆ. ಮೊದಲು ನಾನು ನನ್ನ ಮಗಳಿಗೆ ಪ್ರಶ್ನೆ ಕೇಳ್ಬೇಕು. ಅದಕ್ಕೆ ಅನು, ನಿನ್ಗ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ? ಯಾಕಪ್ಪ ಹಿಂಗ್ ಕೇಳ್ತಿ? ನೀನಂದ್ರೆ ನನ್ನ ಪ್ರಾಣ, ನೀನ್ ಬಾಳ ಇಷ್ಟಪ್ಪ ನಂಗ, ಅದನ್ನ ಹೇಳಕತ್ತೇನ. ಈಗ ನಿನ್ನ ಮದ್ವಿ ಟೈಮ್ನಾಗ ಅಂದ್ರೆ ಹಸೆಮಣಿ ಮೇಲೆ ಕುಂತ ಮೇಲೆ ಅಂತ ಕೇಳ್ತಾ ಇಲ್ಲ, ಇದೇ ಸೇಮ್ ಸಿಚುವೇಶನ್. ಹಿಂಗೆ ಲಗ್ನ ಪತ್ರಿಕೆ ಹಂಚಿದಾಗ ಪಾರ್ವತಿ ಜಾಗದಾಗ ನೀ ಇದ್ದೆ ಅಂದ್ರೆ ಏನ ನನಗೆ ಹಿಂಗಾಗಿತ್ತಂದ್ರ ನೀ ಮದ್ವಿ ಮಾಡ್ಕೊಂತಿದ್ಯೋ ಅಥವಾ ಬೇಡ ನಮ್ಮ ಅಪ್ಪನ ನೋಡ್ಕೋಬೇಕಂತಿದ್ಯೋ? ಏನ್ ಮಾತಾಡ್ತಿದ್ದಿ ಹೇಳಿ, ಏನ್ ಮಾಡ್ತಿದ್ದಿ? ಅಲ್ಲಪ್ಪ, ಅವ್ರದೇ ಬೇರೆ ನಮ್ದೇ ಬೇರೆ. ಅದ್ ಹೆಂಗ್ ಬೇರೆ ಆಕೈತಿ? ರಾಕ್ ಐತೆ ಅನ್ನೋದು ಸೆಕೆಂಡ್ರಿ, ಬಿಟ್ಬಿಡೋದನ್ನ. ಇನ್ನ ಫೀಲಿಂಗ್ಸ್ ತಂದಿ ಮಗಳು ಅನ್ನೋದು ಅವ್ರದ್ದು ಬೇರೆ ನಿಂದು ಬೇರೆನಾ? ಅಪ್ಪ ಅಂದ್ರ ಅಪ್ಪನ, ಮಗಳಂದ್ರ ಮಗಳ. ಏನ ನೀನು ಖುಷಿ ಖುಷಿಯಾಗಿ ಲಗ್ನ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ಯೋ ಅಥವಾ ಈಗ ಸದ್ಯಕ್ಕೆ ಬ್ಯಾಡ್ ತಡ್ರಿ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳ್ತಿದ್ಯೋ? ಮದ್ವಿ ಪೋಸ್ಟ್ಪೋನ್ ಮಾಡ್ತಿದ್ಯೋ ಇಲ್ಲ ಹೇಳಂಗ? ಹ್ಞೂಪ್ಪ, ಸ್ವಲ್ಪ ದಿನದವರೆಗೂ ನಮ್ಮ ಮುಂದೆ ಹಾಕ್ತಿದ್ದೆ ಮತ್ತೆ. ಯಾಕಂದ್ರೆ ನಂಗೆ ನೀನೇ ಮದ್ವೆ ಒಳಗೆ ಓಡಾಡಕ್ ಆಗ್ತಿಲ್ಲ, ನಿಂಗೆ ಹುಷಾರಿಲ್ಲ ಅಂದ್ರೆ ನಾ ಹೆಂಗ್ ಮಾಡ್ಕೊಳಕ್ ಆಕೈತಿಪ್ಪ. ನೋಡು ನಿನ್ ಬಾಯಿಗೆ ಬಂತ, ಅದು ತಮ್ಮದಾನ ನೋಡ್ಕೊಳಕ, ತಂಗಿ ಅದಾಳ, ನಮ್ಗ ಬೇಕಾದಷ್ಟು ಹಣ ಆಸ್ತಿ ಐತಿ, ಕುಂತಲ್ಲೇ ಬೇಕಾದಂಗ ನಡ್ಸ್ಕೋಬಹುದು. ನಾ ನೀನೇ ಅಂದಿ ಈ ಮಾತು. ಇನ್ನ ಪಾಪ ಬಡವ್ರವ್ರ ಗಂಡು ಮಕ್ಳು ಯಾರು ಇಲ್ಲ, ಪಾರ್ವತಿನೇ ಆ ಜಗದಾಗದಾಳ. ಅದಕ್ಕೆ ಹೆಂಗ್ ವಿಚಾರ ಮಾಡ್ಯಾಳ, ಮದುವೆ ಆದ್ಮೇಲೆ ನಮ್ಮಪ್ಪ ನಮ್ಮವ್ವನ್ನ ತವ್ರಿಗೆ ಬಂದು ನೋಡ್ಕೊಳಕ್ ಆಗಲ್ಲ, ರಿಸ್ಟ್ರಿಕ್ಷನ್ ಇರ್ತೈತಿ, ಗಂಡನ ಮನಿ ಅನ್ನೋ ಒಂದು ಚೌಕಟ್ನ್ಯಾಗ ಬದುಕಬೇಕಾಕತಿ, ಬ್ಯಾಡ ನಾನು ಸ್ವತಂತ್ರವಾಗಿ ನಮ್ಮಪ್ಪ ನಮ್ಮವ್ವ ನೋಡ್ಕೋಬೇಕಂತ ವಿಚಾರ ಮಾಡ್ಯಾಳಕಿ. ಏನ್ ತಪ್ಪೈತೆ ಅದ್ರಾಗ? ಆಕಿ ಕುಟುಂಬದ ಸಲುವಾಗಿ ಇಂಥ ಶ್ರೀಮಂತರ ಸಂಬಂಧ ಸಿಕ್ಕಿದ್ದನ್ನೇ ಬೇಡ ಅಂತ ಅದಾಳಂದ್ರ ತಿಳ್ಕೊಳವಾ ನಿನ್ನ ಫ್ರೆಂಡ್ ಎಷ್ಟು ಗ್ರೇಟ್ ಅದಾಳ ಅಂತೇಳಿ. ಆಕೆ ಯಾವತ್ತು ನಮ್ಮ ಶ್ರೀಮಂತಿಗೆ ಆಸೆ ಪಟ್ಟಿಲ್ಲ, ಆಕೆ ಯಾವತ್ತು ನಮ್ ರೊಕ್ಕ ನೋಡಿ ನಮ್ ಹಿಂದೆ ಬಂದಿಲ್ಲ. ಇದನ್ನ ವಿಚಾರ ಮಾಡಿ ನೀನು. ಏನ್ ಆಕಿ ಮನಸ್ಸು ಮಾಡಿದ್ರೆ ಮದ್ವಿನ ಮಾಡ್ಕೊಂಡು ಗಂಡನ ಮನಿ ರೊಕ್ಕದಾಗ ಬಡ ಬಡ ನಮ್ಮ ತವ್ರ ಮನಿ ಉದ್ದಾರ ಮಾಡ್ಬೋದು ಅಂತೇಳಿ ಮಾಡ್ಕೋಬೋದಿತ್ತು ಈಗ ಆಕಿ. ಆದ್ರೆ ಆಕಿ ಅದನ್ನ ವಿಚಾರನೇ ಮಾಡ್ಲಿಲ್ಲ. ನಮ್ಮಪ್ಪ ಸಾಯಿ ಟೈಮಿಗೂ ಯಾರ ಹಂಗನಾಗೂ ಇರೋದು ಬೇಡ ಅಂತೇಳಿ ವಿಚಾರ ಮಾಡಿದ್ಲಕ್ಕಿ. ಅದಕ್ಕೆ ಎಲ್ಲಾರು ನೀವು ಅಕ್ಕಿನ ಬೈಯಾಕತ್ತೀರಿ. ಏನ್ ವಿಚಾರ ಮಾಡ್ರಿ, ತಂದೆ ತಾಯಿನ ಬಿಟ್ಕೊಡ್ಲಾರ್ದಕ್ಕಿ ನಾಳೆ ನಮ್ಮನ್ನು ಬಿಟ್ಕೊಡೋದಿಲ್ಲ. ನಮ್ಮ ಮನಿ ಸೊಸೆಯಾಗಿ ಬಂದ್ರೆ ನಮ್ಮನ್ನು ಅಷ್ಟ ಚಂದ ನೋಡ್ಕೊಂತಾಳ. ಪಾರ್ವತಿ ನಿನಗೂ ಕೇಳಾಕತ್ತೀನಿ, ಒಬ್ಬೇಕೆ ಮಗಳು ನಿಮ್ಮಪ್ಪ ನಿಮ್ಮವ್ಗ. ಏನ್ ಅವ್ರು ಆರಾಮಾಗಿದ್ರು, ಮದ್ವಿ ಮಾಡ್ಕೊಟ್ರು, ಮದ್ವಿ ಮಾಡ್ಕೊಂಡ್ ಬಂದಿ. ಬಗನ ನಿಮ್ಮಪ್ಪಗ ಹಂಗಾಗಿದ್ರ ನೀವು ಒಬ್ಬೇಕೆ ಮಗಳು ಮದ್ವಿ ಮಾಡ್ಕೊಂಡ್ ಬಂದ್ಬಿಡ್ತಿದ್ದಿ ಖುಷಿ ಖುಷಿ ಓಡಾಡಿ. ಆಗಿ ಹೋಗಿದ್ರಿ, ಅದ್ನೇದಕ್ ಮಾತಾಡ್ತೀರಿ? ಹೆಣ್ಮಕ್ಳಿಗೆ ಒಮ್ಮೆ ಕಂಕಣ ಬಲ ಕೂಡಿ ಬರುದು, ಮತ್ತ ಹಸಿ ಮಣಿ ಮ್ಯಾಗ ಕುಂತಿದ್ರ ಏನ ಮದ್ವಿ ಭಾಗ್ಯ ಬರುದಿಲ್ಲ ತೌಡ ಅಂತಾರ. ಈಕಿ ಬಂದು ಹಿಂಗ್ ಬ್ಯಾಡ ಅಂತ ಹೇಳೋಗಿದ್ದು ಹೆಂಗ್ ಹೇಳ್ರಿ ಇದು? ಕರೆಕ್ಟ್ ಮಾತಾಡಿದಿ ಪಾರ್ವತಿ ನೀನು ಇವತ್ತು. ಹೇಳು ಮದ್ವಿ ಬ್ಯಾಡದ ಅಂತ ಹೇಳ. ಅಕ್ಕ ಸಮಾಧಾನ ಮಾಡ್ಕೊ, ಆತ್ ಬಿಡೋದು ಹೋಗ್ಲಿ ಬೇಡ. ನನಗೆ ಹಿಂಗಾಗಿ ಹಾಸ್ಪಿಟ್ಲಾಗ ಮಕ್ಕೊಂಡಿದ್ರ ಖುಷಿ ಖುಷಿಲೆ ಓಡಾಡಿ ನಿನ್ 2 ಮಕ್ಕಳು ಲಗ್ನ ಮಾಡ್ತಿದ್ಯಾ? ಹೇಳ ಹೇಳ. ಹೋತನ್ರಿ, ಏನ್ ಬಗಸ್ತೀರಿ? ಇವ ದೇವ್ರೆ, ಮ್ಯಾಗ ಅಶ್ವಿನಿ ದೇವತೆಗಳು ಅಡ್ಡಾಡ್ತಿರ್ತಾವ, ಅಸ್ತು ಅಂದಿಗಿಂದಾರ ಶುಕ್ರವಾರ ಏನ್ ಮಾತಾಡ್ತಿರ್ರಿ? ಪಾ ದೇವ್ರೆ, ಹೋತ ಅಲ್ರಿ, ನಿಮಗ್ ಹುಷಾರಿಲ್ಲ ಅಂತ ಹೇಳಲ್ಲ ದೌಡ್ ಲಗ್ನ ಮಾಡಕ್ ಒಪ್ಕೊಂಡಿದ್ದೆ. ನಾನು ಹಿಂಗೆಲ್ಲ ಇದ್ದಿದ್ರೆ ನಾನು ಯಾಕೆ ಹೀಗೆ ಮಾಡ್ತಿದ್ದೆ? 1.5 ವರ್ಷ ಮಟ್ಟ ಬಿಟ್ಟಿದ್ವಿ ನಾವು, ಎಂತ ಚಂದ. ಅಲ್ಲ ಈಗ ಅದು ಬೇಡ, ನಿನಗಾಗಿದ್ರೆ ನನಗಾಗಿದ್ರೆ ಎಲ್ಲ ರಾಡಿನೇ ಬೇಡ. ಅಲ್ಲ ಪಾರ್ವತಿ, ನಮ್ಮ ಅಕ್ಕನ್ನು ಸೇರಿ ಹೇಳಾಕತ್ತೀನಿ. ಇಷ್ಟು ವಯಸ್ಸಾಗೈತಿ ನಿಮ್ಗೆ, 2 ಮಕ್ಕಳು ಮದ್ವಿ ಮಾಡಾಕತ್ತಿ, ಆಕೆ ಆಲ್ರೆಡಿ ಮೊಮ್ಮಗನ್ ಕಂಡಾಳ, ನಿಮಗ ತಿಳುವಳಿಕೆ ಇಲ್ಲ ಏನ್ ಮಾತಾಡ್ತಾ ಅದೀರಿ ಅನ್ನೋದು. ಏನ ಇನ್ನ ಅದು ಬಿಸಿ ರಕ್ತದ ಹುಡುಗಿದ ಸಣ್ಣಕ್ಕೆ ಇನ್ನು. ಆಕೆ ಅವ್ರ ಅಪ್ಪ ಅವರು ಕೊಟ್ಟು ಡಿಸ್ಕಷನ್ ಮಾಡಿ ಬಂದಾಳ ಅಂತ ನನಗೆ ಅನಿಸ್ತಿಲ್ಲ. ಆಕೆ ಹೇಳಿನೂ ಹೇಳಿಲ್ಲ, ಆಕಿ ಹೇಳಿಲ್ಲ ನಮ್ಮ ಮನ್ಯಾಗಿನ್ನೂ ಅಂದಾಳ. ಆಕಿ ಒಬ್ಬೇಕೆ ಓಡಿ ಬಂದು ಹೇಳ್ಯಾಳ. ಆಕಿಗೆ ಅನಿಸಿದ್ದು ಏನೋ ಒಂದು ಮಾತಾಡ್ಯಾಳ, ಹುಡುಗಾಟದ ಬುದ್ಧಿ. ಏನ ಬಿಟ್ಬಿಡೋದನ್ನ ಅಲ್ಲಿಗೆ. ಈಗ ನಾ ಹೋಗ್ತೀನಿ, ಹೋಗಿ ಮಾತಾಡ್ತೀನಿ, ಮಾತಾಡಿ ಹೇಳ್ತೀನಿ ಹಿಂಗೈತ್ ನೋಡುವ ಅಂತೇಳಿ. ಅವಾಗ ಆಕಿನೇ ಒಪ್ಕೊಂತಾಳ. ಅರವಿಂದ ಬರ್ತಿ ನನ್ನ ಜೊತೆಗೆ, ಹೋಗಿ ಮಾತಾಡ್ಕೊಂಡು ಬರೋಣ. ನಿನಗೇನು ಬಂತ ಪಾಟೀಲ? ಅಲ್ಲ ನೀ ಹೋಗಿ ಅನ್ಲ ಅವ್ರ ಮನೆ ಮಾತಾಡಕ. ಅಯ್ಯೋ ನಿನಗೇನು ಬಂದತಿಲ್ಲ? ನೀನು ಹೂ ಅಂದ್ರೆ ಸಾಕು, ಪಾಳೆ ಹಚ್ತಾರ. ಮಾತಾಡಕೊಂಟೇನ ಅಂದ್ರೆ ನಾಳೆ ಅನ್ಬೇಕಲ್ಲಕ್ಕೆ ನೀವ ಓಡಿ ಬಂದ್ ನನ್ನ ಲಗ್ನ ಮಾಡ್ಕೊಂಡ್ರಿ ಅಂತೇಳಿ ಸುಮ್ಮನೆ ಇರ ನೀನ. ಅಪ್ಪ ಈಗ ಹೋಗಿ ಏನು ಮಾತಾಡ್ತಿ? ನಾ ಇಲ್ಲೇ ಕೇಳಲಿಲ್ಲ ಸ್ನೇಹ ಬೇಕಾ, ಪ್ರೀತಿ ಬೇಕಾ, ಕುಟುಂಬ ಬೇಕಾ ಅಂತೇಳಿ. ಕುಟುಂಬನ ಮುಖ್ಯ ಅಂತ ಹೋಗಿ ಆತಕ್ಕೆ ಏನು ಮಾತಾಡ್ತಿಪ್ಪ? ಆಕಿ ಕೂಟ ಆಕಿಗೆ ಇಷ್ಟನೇ ಇಲ್ಲ ಅಂದಮೇಲೆ ನಾವು ಮಾತಾಡಿ ಫೋರ್ಸ್ ಮಾಡಿ ಮದ್ವೆಗೆ ಒಪ್ಸೋದು ಉಪಯೋಗ ಇಲ್ಲ ಅಂತೀನಿ ನಾನು. ಆಕಿ ಯಾವ್ದಾರ ಒಂದು ನಿರ್ಧಾರ ತೊಗೊಂಡ್ರೆ ಒಂದ್ಸಲ ಗಟ್ಟಿಯಾಗಿ ನಿಂದಿರ್ತಾಳ, ಹೋಗ್ಲಿ ಬಿಟ್ಬಿಡಪ್ಪ. ಈಗ ಅಕ್ಕನ ಮದ್ವೆ ಅಷ್ಟು ಮಾಡೋದು ಸಾಕು. ನಾನು ಈಗ ಯಾವುದು ಸದ್ಯ ಮದ್ವೆ ಅಲ್ಲಪ್ಪ. ಸುಮ್ಮನೆ ರಾಜೋಕ್ ಮಾರ ಆಕಿ ಒಲ್ಲ ಅಂತ ಇವ್ ಮದ್ವಿ ಬಿಟ್ಕೊಂತಾನೆ. ಮುಲ್ಲ ಸುಮ್ಮನೆ ಪಾರ್ವತಿ ಇಲ್ಲ ಅಂದ್ರೆ ಲಕ್ಷ್ಮಿ ಬರ್ತಾಳ, ಲಕ್ಷ್ಮಿ ಇಲ್ಲ ಅಂದ್ರೆ ಸರಸ್ವತಿ ಬರ್ತಾಳ, ಇಲ್ಲ 3 ಮಂದಿ ಇಲ್ಲ ಅಂದ್ರೆ ಮತ್ತೆ ಬೇಕಿತ್ತಂದ್ರ ಆತ. ಸುಮ್ಮನಿರ ನೀನು. ಏ ಸುಮ್ನಿರಿ, ಯಾಕೆ ಮಾತಾಡತ್ತೀರಿ?
ನೋಡ್ಪಾ ಹೋಗಿ ನಾನೇನ್ ಕಾಡಿಬೇಡಿ ಮದ್ವಿಗೆ ಒಪ್ಕೋ ಅಂತ ಹೇಳಿ ಒಪ್ಸಲ್ಲ. ನಾನ್ ಸೀದಾ ಹೋಗ್ತೀನಿ, ಹೋಗಿ ಏನ್ ಹೇಳ್ತೀನಿ ಅಂದ್ರೆ ಇಷ್ಟೇ, ನೋಡ್ವಾ ಓದಾಳಕಿನು ನಿನಗ ಸ್ವತಂತ್ರವಾಗಿ ದುಡುದು ನಿಮ್ಮಪ್ಪ ನಿಮ್ಮವನ್ ಸಾಕ್ಬೇಕಂತ ಐತಿ, ಹೌದಾ? ಸೀದಾ ಬಾ, ನಮ್ಮ ಆಫೀಸ್ನಾಗ ಚಲೋ ಕೆಲಸ ಕೊಡ್ತೀನಿ. ಹೊರಗೆ ಎಲ್ಲೋ ಮಾಡೋ ಕೆಲಸನ ನಮ್ಮ ಆಫೀಸ್ನಾಗ ಮಾಡ, ಅದಕ್ಕೆ ತಕ್ಕ ಸಂಬಳ ನಾನು ನಿನ್ನ ತಿಂಗಳ ಕೊಡ್ತೇನೆ. ನೀನೇ ನಮ್ಮ ಮನೆಗೆ ಕೊಡ್ಬೇಕಾಗಿಲ್ಲ, ದುಡ್ದಿರ್ತಿ ಅದೇ ರೊಕ್ಕ ಸೀದಾ ತಗೊಂಡೋಗಿ ನಿಮ್ ತವ್ರಿಗೆ ಕೊಡು. ನಿಮ್ಮಪ್ಪ ನಿಮ್ಮವ್ವ ಆರಾಮ್ ಜೀವನ ಮಾಡ್ಲಿ. ನೀ ದುಡ್ದು ನೀ ಸಾಕ್ದಂಗೂ ಆಕೈತಿ, ನನ್ನ ಮಗನ ಜೊತೆಗೆ ನಿನ್ ಲಗ್ನನೂ ಆಕೈತಿ, ಇಲ್ಲಿ ಯಾರ ಮಂತ್ಯಾನ ಮರ್ಯಾದಿನೂ ಹೋಗುದಿಲ್ಲ, ಅನ್ಕೊಂಡಂಗ ಮದ್ವಿನೂ ಆಕೈತಿ. ಇಷ್ಟೆಲ್ಲ ಸಸಾರವಾಗಿ ನಡೆಯುವತ್ನಾಗ ಯಾಕೆ ತಲೆ ಕೆಡ್ಸ್ಕೊಂತಿ? ಹೊರಗೆಲ್ಲೋ ಮಾಡೋ ಕೆಲಸ ಮದ್ವಿಗಿಂತ ಮುಂಚೆ ಮಾಡೋ ಕೆಲಸ ಮದ್ವಿ ಆದ್ಮೇಲೆ ಮಾಡ ಅಂತ ನಾನೇ ಹೇಳ್ತೇನೆ. ಇದಕ್ಕೆ ಅವಳು ಒಪ್ಕೊಂತಾಳ. ಅಕ್ಕಿಗಿರುದೇನ ಮದ್ವಿ ಬೇಡ ಅಂತಲ್ಲ, ನಾ ದುಡ್ದು ನಮ್ಮಪ್ಪ ನಮ್ಮವ್ನ ಸಾಕ್ಬೇಕು ಅಂತ. ಅದನ್ನೇ ನಮ್ಮ ಆಫೀಸ್ನಾಗ ಮಾಡ್ಲಿ. ಹೆಂಗಿದ್ರು ನೀನ್ ಒಬ್ನೇ ಆಫೀಸ್ ಮೇಂಟೈನ್ ಮಾಡಕ ನಿಂಗೂ ತ್ರಾಸ ಆಕೈತಿ. ನಮ್ಮವರೇ ಆದಷ್ಟು ಆಫೀಸ್ನಾಗ ಇದ್ದಾಗ ನಮಗೂ ಖುಷಿ, ನಮ್ಮ ಆಫೀಸ್ ಆದಷ್ಟು ಇನ್ನೂ ಕೆಲಸಗಳು ಚೆನ್ನಾಗಿ ನಡೀತಾವ, ಹೌದಿಲ್ಲ? ಗಂಡ ಹೆಂಡತಿ ಕೂಡ್ ಮಾಡ್ರಲ್ಲ ಕೆಲಸನ, ಆಕಿ ಪಗಾರ ತಗೋತಾಳ, ಅದಕ್ಕೆ ಹೋಗಿ ಕೊಟ್ಬಿಡ್ತಾಳ, ಮುಗಿತಲ್ಲ. ಅಪ್ಪ ಬೆಸ್ಟ್ ಐಡಿಯಾ. ಏಯ್ ಸುಮ್ ಕುಂದಿರ್ತಿಲ್ಲ, ನೆತ್ತಿ ಮೇಗಿನ ಮಾಸ್ ಹಾರಿಲ್ಲ, ಸೆಪರ್ ಐಡಿಯಾ ಅಂತ ನಿನ್ಗೇನ್ ಗೊತ್ತೈತಿ? ಮದ್ವಿ ಮುಂಜೆ ಅಂದ್ರೆ ಮಾತಾಡಿದಂದ್ರ ನೋಡಿ ನಿನ್ ಮತ್ತೆ ನಡಿ ಒಳಗೋಗು, ಆ ಕಂಪ್ಯೂಟರ್ನಾಗ ಆಡ್ಕೊಂಡು ಕುದ್ರೋಗು, ಎಕ್ಸಾಮ್ ಇದ್ರೆ ಓದ್ಕೋಗ. ಅಷ್ಟೆಲ್ಲ ಯಾಕೆ ಚಿಂತೆ ಮಾಡ್ತಿ? ಸುಮ್ಮನೆ ಹಿಂಗ ಮಾಡ, ಸೀದಾ ಹೋಗು ಆಕಿನ ಕಂಪ್ನಿದು MD ಮಾಡಿ ಮಾಸದೊಳಗೆ ಕುಂದ್ರಿಸಿ ನೀವೆಲ್ಲರೂ PA ಆಕಿನ ಪಗಾರ ಕೊಟ್ಟ ನೀವು ತಗೊಂಡ್ಬಿಡ್ರಿ. ಹಂಗೆ ಮಾಡಿಬಿಡ್ರಲ್ಲ. ಇಲ್ಲ ಇದು ಕಂಪ್ನಿನೂ ಆಕೆ ಹೆಸರಿಗೆ ಬರ್ದು ಬಿಡ್ರಿ, ತಲೆ ಮೇಲೆ ತಟ್ಟಾಕೊಂಡು ಹೋಗಿಬಿಡ್ರಿ. ಇಷ್ಟೇ ನಾ ಹೇಳೋದು. ಯಾಕಕ್ಕ ಏನಾತ? ಅಗ್ಬೇಡ ನೀನ, ನನಗೆ ಮೊದಲ